ಎಲ್ಲೋಕೆ ನಮಸ್ಕಾರ. ನಾನು ನಿಮ್ಮ ಕೊಡಗಿನ ಪುತ್ರ, ಬೆಂಗಳೂರಿನ ಮಿತ್ರ ಯಕ್ಷಿತ್ ಗೌಡ ಪರಪು. ಯೂಶ್ವಲಿ ಎಲ್ಲೋ ನ್ಯೂ ಇಯರ್ಗೆ ಪಾರ್ಟಿ ಮಾಡುವೆ, ಬಟ್ ನಾವು ಸ್ವಲ್ಪ ಡಿಫ್ರೆಂಟ್. ನ್ಯೂ ಇಯರ್ಗೆ ಯಾವಾಗಲೂ ಟೆಂಪಲ್ಗೆ ಹೋದು. ವರ್ಷ ಒಂದು ಕಂಟಿನ್ಯೂಸ್ ಆಗಿ ಒಂದು 5 ವರ್ಷದಿಂದ ನಾವು ಧರ್ಮಸ್ಥಳ ಹೋಗ್ತಾಳೋ. ನಮ್ಮ ಅಣ್ಣ ಒಂದು 8 ವರ್ಷದಿಂದ ಧರ್ಮಸ್ಥಳ ಹೋಗ್ತಾ ಉಂಟು. ಸೊ ಇಂದು ನಮ್ಮ ಜೊತೆ ನಮ್ಮ ಡ್ರೈವರ್ ಕಮ್ ಕಾರ್ ಓನರ್ ಕಮ್ ಎಲ್ಲ ನಮ್ಮ ಅಣ್ಣಾಜಿ ಭ್ರಾತಾಶ್ರೀ ಅವಳೋ ಇಲ್ಲಿ ಆಯರ್ಷಿ, ಇಲ್ಲಿ ಹಿಂದೆ ಅತ್ತಿಗೆ ಸವಳೋ, ಇಲ್ಲಿ ಅತ್ತೆ ಮಾವ. ಫೈನಲ್ ಈಗ ಟೈಮ್ 1:30 ಆಗ್ಬಿಟ್ಟು ನಾವು ಧರ್ಮಸ್ಥಳ ತಲುಪಿ ಆಗ್ಬಿಟ್ಟು. ಇಲ್ಲಿ ರೂಮ್ಸ್ ನಮಗೆ ಸಿಕ್ಬಿಟ್ಟು ಅದೊಂದು ಒಳ್ಳೆ ವಿಷಯ. ಇಲ್ಲಾಂದ್ರೆ ಇಲ್ಲಿ ರೂಮ್ ಸಿಕ್ಕಿತ್ಲೆ ಅಂತ ಹೇಳ್ರೆ ಧರ್ಮಸ್ಥಳ ಸರೌಂಡಿಂಗ್ ಅಲ್ಲೇ ನಮಗೆ ಮ್ಯಾಕ್ಸಿಮಮ್ 500 ಒಳಗೆ ರೂಮ್ ಅದೇ. ಈ ರೂಮ್ ಸಿಕ್ಕಿತ್ಲೆ ಅಂತ ಹೇಳಿದ್ರೆ ಹೊರಗೆ ಹೋಗಿ ಲಾಡ್ಜಸ್ ಇಲ್ಲ ಹೋಮ್ ಸ್ಟೇ ಏನಾರು ನೋಡಕನ ಇಟ್ ಗೋಸ್ ಅಪ್ಸ್ ಟು 3,000 to 4,000 for 4 to 5 members. ಸೊ ಟು ಅವಾಯ್ಡ್ ದಟ್ ನಾವು ಬೇಗ ಬಂದದ್ದು ಇಲ್ಲಿ ರೂಮ್ ಮಾಡೋದು. ಇಲ್ಲಿ ನಮಗೆ ಒಂದು ರೂಮ್ ಅರೌಂಡ್ 100 ಅದೇ, ಅದರಲ್ಲೂ ಕ್ಯಾಶ್ ಬೇಕಾದೆ 50 rupees ಸಮಥಿಂಗ್ ಡೆಪಾಸಿಟ್ ಅಮೌಂಟ್ ಮತ್ತೆ ಇದು ಅಂತ. ಸೊ ಇಲ್ಲಿ ರೂಮ್ ಆಗ್ಬಿಟ್ಟು ನಾನೊಂದ್ ಕಡೆ ಇದ್ದೆ, ಅಣ್ಣ ಇನ್ನೊಂದ್ ಕಡೆ ಹೋಗಿ ಚೆಕ್ ಮಾಡ್ತಿತ್ತು ರೂಮ್. ಸೊ ಅವನಿಗೆ ಅಲ್ಲಿ ರೂಮ್ ಸಿಕ್ತು. ಸೊ ರೂಮ್ ಪ್ರೈಸ್ ಎಕ್ಸಾಕ್ಟ್ಲಿ ಎಷ್ಟಾದೆ ಅಂತೇಳಿ ಮತ್ತೆ ಹೇಳಿದೆ, ಬಟ್ ರೂಮ್ಸ್ ಇಲ್ಲಿ ಔಟು. ಸೊ ನೀವು ಇಲ್ಲಿ ಬಾಕನ ಸುಮ್ಮನೆ 3-4 ಸಾವಿರ ಖರ್ಚು ಮಾಡಿ ಒಂದು ಹೋಮ್ ಸ್ಟೇ ಇಲ್ಲ ಲಾಡ್ಜಸ್ ಅಲ್ಲಿ ಸ್ಟೇ ಆಗೋದಕ್ಕಿಂತ ಇಲ್ಲಿ ಧರ್ಮಸ್ಥಳ ಸರೌಂಡಿಂಗ್ ಅಲ್ಲೇ ನಮಗೆ ರೂಮ್ಸ್ ಅವೈಲೇಬಲ್ ಇದೆ. ದಟ್ ಗೋಸ್ ಅರೌಂಡ್ ಮ್ಯಾಕ್ಸಿಮಮ್ 500 ಅಷ್ಟೇ. ಸೊ ಇದನ್ನ ಯೂಟಿಲೈಸ್ ಮಾಡಿಕೆ ಟ್ರೈ ಮಾಡಿ. ಈಗ ದೇವಸ್ಥಾನದ ಬಿಸಿ ಅನ್ನ ಮಜ್ಜಿಗೆ ಸಾರು ಎಲ್ಲ ರೆಡಿ ಉಂಟು. ಅಲ್ಲಿ ಹೋಗಿ ನಮ್ಮ ಮಧ್ಯಾಹ್ನದ ಊಟ ಉಪಚಾರ ಮುಗಿಸೋಣ. ಮೆಲ್ಲ ಜನ ಎಲ್ಲ ಸೇರ್ತಾಳು. ಹಾಗೆ ನ್ಯೂ ಇಯರ್ ಆದ ಕಾರಣ ಡೆಕೋರೇಷನ್ಸ್ ಜೋರಾಗ್ಬಿಟ್ಟು ಫ್ಲವರ್ಸು ಫ್ರೂಟ್ಸ್ನ ಇಟ್ಕೊಂಡು ಡೆಕೋರೇಷನ್ ಮಾಡುವೆ. ಅದೊಂದು ಮಸ್ತಾಗಿ ನಡೀತಾ ಉಂಟು. ಬನ್ನಿ ಊಟಕ್ಕೆ ಹೋಗಿ. ಊಟ ಮುಗಿಸಿ ಹಿಂಗೆ ಡೆಕೋರೇಷನ್ಸ್ ಮೇಲೆ ನೋಡಿ ಪಾರ್ಕ್ ಕಡೆ ಹೋಗಿ ಎಲ್ಲಿ ಹೊರಟದಿಗೆ. ಹಿಂಗೆ ಬ್ರೇಕ್ ಮುಗಿಸಿ ಅಂದರೆ ರೆಸ್ಟ್ ಎಲ್ಲ ಮಾಡಿ ಒಂದು ವಾಕಿಂಗ್ ಬಂದು ಒಂದು ಸ್ಟ್ರೀಟ್ ಸ್ಟಾಪಿಂಗ್ ಮಾಡೋಣ ಅಂತ ಪ್ಲ್ಯಾನು. ನೋಡೋಣ ಹೆಂಗಾದೆ ಸ್ಟ್ರೀಟ್ ಶಾಪಿಂಗಲ್ಲಿ ಎಂತೆಲ್ಲ ಸಿಕ್ಕಿದೆ. ಅತಿಗೆ ಹೆಲಿಕಾಪ್ಟರ್ ತೆಗಿಬೇಕು ಅಂತ ಆಸೆ ಉಂಟು. ಟೆಂಪಲ್ ಡೆಕೋರೇಷನ್ಸ್ ಎಲ್ಲ ಇನ್ನೂ ನಡೀತಾ ಉಂಟು. ನಾಳೆಗೆ ಇದು ಕಂಪ್ಲೀಟ್ ಆದೆ. ನಾಳೆ ನೋಡೋಣ ಇದು ಎಷ್ಟು ಲಾಯ್ಕ ಇದೆ, ಎಷ್ಟು ಲಾಯ್ಕ ಕಂಡದೆ ಅಂತ. ಅಂಗಡಿಗಳು ಶಾಪಿಂಗ್ಗಳು ಮಾಡಬೇಕಾಗಿದೆ ಈಗ ನಾವುಗಳು. ಬನ್ನಿ ಲೆಟ್ಸ್ ಗೋ. ಸೊ ಇದು 7ನೇ ವರ್ಷದ ನಮ್ಮದು ಪಯಣ. 7 ವರ್ಷದಿಂದ ಬಂದದ್ರಲ್ಲಿ ಹೆವಿ ರಶ್ ಇರ್ತಿದ್ವು, ಜನಗಳು ತಾರಮಾರ ಇರ್ತಿದ್ವು. ಬಟ್ ಈ ವರ್ಷ ನೋಡಕನ ಜನ ಕಮ್ಮಿ ಹೇಳೋ. ಇನ್ನು ನಾಳೆ ನೋಡೋಕು ಜನ ಬಂದವೇನ ಇಲ್ಲೇನ ಅಂತ. ಬಟ್ ಇಲ್ಲಿ ಸರೌಂಡಿಂಗ್ಸ್ ನೋಡ್ರೆ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಉಂಟು. ಆಮೇಲೆ ಸ್ವಲ್ಪ ಫುಲ್ ಕಂಪ್ಲೀಟ್ ಚೇಂಜಸ್ ಆಗುಂಟು. ನೀವು ಒಂದು 2 years 3 years ಬ್ಯಾಕ್ ಬಿಟ್ಟು ಇಲ್ಲಿ ಬರ್ತೊಳ್ರಿ ಅಂತ ಹೇಳಿದ್ರೆ ಸ್ವಲ್ಪ ತುಂಬಾ ಚೇಂಜಸ್ ಆಗುಂಟು. ನಿಮಗೆ ಅದು ನಾಳೆ ತೋರಿಸ್ತೀನಿ ಏನೆಲ್ಲ ಚೇಂಜಸ್ ಆಗುಂಟು ಅಂತ. ಸೊ ಇವಾಗ ನಮ್ಮ ಅತ್ತಿಗೆ ಮತ್ತೆ ಅತ್ತೆವು ಶಾಪಿಂಗ್ ಹೋಗಿದ್ದು. ಎಂತೆಲ್ಲ ಪರ್ಚೇಸ್ ಮಾಡಿ ಹೇಳೋ ಅಂತ ಕೇಳೋಣ ಬನ್ನಿ. ಇನ್ನೊಂದು ಶಾಪಿಂಗ್ ಹೋಗೋಳು. ಅವ್ರದ್ದು ಶಾಪಿಂಗಲ್ಲಿ ಎಂತೆಲ್ಲ ಪರ್ಚೇಸ್ ಆಗುಂಟು ನೋಡೋಣ. ಅದಿಗೆ ಅತ್ತೆ ಇಲ್ಲಿ ಎಂತ ಪರ್ಚೇಸ್ ಆಗುಂಟು ಇಲ್ಲಿ ಗಂಟ?
ಇಲ್ಲಿ ಗಂಟ ಪರ್ಚೇಸ್ ಬಳೆ ಹಾ ಎಲ್ಲಕ್ಕೆ ಬಳೆ ಪರ್ಚೇಸ್ ಔಟು. ಯಾರಿಗೆಲ್ಲ? ಇದು ಯಾರಿಗೆ ಈಗ ಅಮ್ಮಂಗೆ ಮತ್ತೆ ಮತ್ತೆ ಲೇಖಂಗೆ ಚಿತ್ರಂಗೆ ಓಕೆ ನಂಗೆ ಎಲ್ಲಕ್ಕೂ ಬಳೆ ತೆಗೆದ್ರು ಚೈತ್ರ ತೆಗೆದ್ರು. ಯಾಕೆ ಎಂತ ತೆಗ್ಲಿ? ಗಂಡನಿಗೆ ಎಂತ ತೆಗ್ದಳ್ರಿ ನೀವು? ಗಂಡನಿಗೆ ಸಿಕ್ಕೊಳ್ತಾರೆ ಅಲ್ಲ ಈಗ ಫ್ಯಾಮಿಲಿ ಹೋಗಕ್ಕೆಲ್ಲ ಪರ್ಚೇಸ್ ಆಗ್ತುಂಟು, ಬಟ್ ಇಲ್ಲಿರೋಕೆ ಇವು ಎಂತ ತೆಗ್ಲ ಇನ್ನು ನೋಡೋಣ ಮುಂದೆ ಶಾಪಿಂಗ್ ಅಲ್ಲಿ ಎಂತ ತೆಗೆದುಕೊಟ್ಟೇವೇನಾ ಅಂತ. ಯಕ್ಷಿ ಪಾರ್ಟಿ ಎಲ್ಲ ಮಾಡದೆ ಏನು ದೇವಸ್ಥಾನ ಕಡೆಗೆ ಪಾರ್ಟಿ ಪೆಗ್ ಅಂತೆಲ್ಲ ವಾರ ವಾರ ಇದ್ದದೆ, ಇಲ್ಲ ಫ್ರೆಂಡ್ಸ್ ಜೊತೆ ಅಲ್ಲಿ ಹೋಗನ ಇದ್ದದೆ. ಬಟ್ ಈ ವರ್ಷದ ಕೊನೆ ವರ್ಷದ ಪ್ರಾರಂಭ ಹಾಕನ ಈ ದೇವಸ್ಥಾನಕ್ಕೆ ಬಾದೊಂದು ವಿಶೇಷ ಅನುಭವ. ಆ ವಿಶೇಷ ಅನುಭವಕ್ಕೆ ನಾ ಇಲ್ಲಿ ಬಾದು, ವರ್ಷದ ಕೊನೆ ಆಗಿರ್ಲಿ ವರ್ಷದ ಪ್ರಾರಂಭ ಆಗಿರ್ಲಿ, ಆ ಪರಮಾತ್ಮನ ಆಶೀರ್ವಾದ ಪಡೆದು ಮುಂದೆ ಪೋಯಿ ಅಂತ ಹೇಳೋದು ನಂದೊಂದು ಬಿಲೀಫ್ ಅಷ್ಟೇ. ಈ ಕತ್ತಲಿನ ರಾತ್ರಿಯಲ್ಲಿ ಈ ಲೈಟ್ ಜೊತೆ ದೇವಸ್ಥಾನ ನೋಡಕ್ಕೆ ಅದೊಂದು ವಿಶೇಷ ಅನುಭವ ಅಂತ ಹೇಳಕ್ಕೆ. ಡೆಕೋರೇಷನ್ಸ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗುಂಟು, ನೋಡಿಕೆ ತುಂಬ ಲೈಕ್ ಔಟು. ಸೊ ಹೀಗೆ ಹೊರಗಿಂದನೇ ದೇವರ ದರ್ಶನ ಪಡ್ಕೊಂಡು ನೈಟ್ದು ಭೋಜನಕ್ಕೆ ಸಿದ್ಧ. ಈಗ ನೈಟ್ದು ಭೋಜನಕ್ಕೆ ಹೋಗಿ ಅಲ್ಲಿ ಊಟ ಮುಗಿಸಿ ಬರೋಣ. ಬಟ್ ಊಟಕ್ಕೆ ಹೋಗೋಣ ಸಿಕ್ಕಾಪಟ್ಟೆ ಜನ ಅವಳು. ನಾವು ಮಧ್ಯಾಹ್ನ ನೋಡೋಕ್ಕನ ಜನ ಇತ್ತಲೇ ಅಷ್ಟೊಂದು, ಬಟ್ ನೈಟು ಜನ ಜಾಸ್ತಿ ಆಗೋಳು. ಸೊ ಪ್ರಿಡಿಕ್ಷನ್ ಈಸ್ ನಾಳೆ ಜನ ಜಾಸ್ತಿ ಇದ್ದಾವೆ. ಎಲ್ಲವಕ್ಕೂ ಹೊಸ ವರ್ಷದ ಹಾರ್ದಿಕ ಶುಭಾಶಯ. ಹ್ಯಾಪಿ ನ್ಯೂ ಇಯರ್. ಸೊ ಈಗ ಬೆಳಗ್ಗೆ ಸರಿಸುಮಾರು 4:05. ಈಗ ನಾವು ದರ್ಶನಕ್ಕೆ ಹೊರಟೋಳು. ಬೆಳಗ್ಗೆ 3:15 ಎದ್ದು ಈಗ ಬೇಗ ಪೋಯಿ 4 ಗಂಟೆಗೆಲ್ಲ ರೆಡಿಯಾಗಿ ಅಲ್ಲಿ ಲೈನಲ್ಲಿ ನಿಂತಾರೆ, ಬೇಗ ದರ್ಶನ ಅದೇ. ಈ ವರ್ಷ ಜನ ಸ್ವಲ್ಪ ಜಾಸ್ತಿ ಅವಳು ಅಂತ ಅನಿಸ್ಬಿಟ್ಟು. ನಿನ್ನೆ ಮಧ್ಯಾಹ್ನ ನೋಡೋಕ್ಕನ ಕಮ್ಮಿ ಇದ್ದು, ಬಟ್ ಇವಾಗ ಜಾಸ್ತಿ ಅವಳು. ಯಾಕೆ ಅಂತಂದರೆ ನಮ್ಮ ಹೋಟೆಲಲ್ಲಿ ಅಂದರೆ ನಾವು ಸ್ಟೇ ಆದ ಲಾಡ್ಜಲ್ಲಿ ಕಳೆದ ವರ್ಷ ಈ 3:15 ಎದ್ದು ರೆಡಿ ಹಾಕೋಣ ನಾವು ಮಾತ್ರ ಇದ್ದದ್ದು. ಈ ವರ್ಷ ಎಲ್ಲವೂ ಹುಷಾರಾಗಿವಳು, ಎಲ್ಲವೂ ಬೇಗ ಬೇಗ ರೆಡಿ ಆಗ್ತಾಳು. ನೀವು ಆಲ್ರೆಡಿ ರೆಡಿ ಆಗಿಬಿಟ್ಟು ನಾಷ್ಟ ಮಾಡಿ ಕಾಫಿ ಕುಡಿತಾವಳು. ಕಾಫಿ ಕುಡಿದು ಪಟ್ಟದ ದರ್ಶನ ಕೊಟ್ಟವೆ. ಟೈಮ್ ಈಗ 4 ಕಾಲ ಆಗ್ಬಿಟ್ಟು. ಈ ನ್ಯೂ ಇಯರ್ ಸೆಲೆಬ್ರೇಷನ್ಲಿ ಎಲ್ಲ ಪಾರ್ಟಿ ಮಾಡಿ ಹ್ಯಾಂಗ್ ಓವರು ಇಲ್ಲ ಒಳ್ಳೆ ನಿದ್ದೆಲಿದ್ದಾವೆ. ಈ ಟೈಮಲ್ಲಿ ನಮ್ಮದು ದೇವ್ರ ದರ್ಶನ ಕಡೆ ಸಾಕ್ತಾ ಉಂಟು. ಬನ್ನಿ ದೇವ್ರ ದರ್ಶನ ಮಾಡೋಣ. ಲೈನ್ ಎಷ್ಟು ಉದ್ದ ಉಂಟು ಅಂತ ನೋಡೋಣ. ನಾವೇ ಬೇಗ ಬಂದಂತ ಅನ್ಕೊಂಡ್ರೆ ಇಲ್ಲಿ ನೋಡ್ರೆ ನಮ್ಮಕ್ಕಿಂತ ಬೇಗ ಬಂದು ನಿಂತೋಳು. ದರ್ಶನ ಎಷ್ಟೊತ್ತಿಗೆ ಆದೆ ಅಂತ ನೋಡೋಕ್ಕೀಗ ಎಂತ ಜನ ಮಾರ್ರೆ, ಜನ ಸಾಗರ, ಜನ ತುಂಬಿ ಹೋಗೋಳು. ಎಷ್ಟೊತ್ತಿಗೆ ದರ್ಶನ ಆದೇ ಗೊತ್ತಿಲ್ಲ. ಈಗ ನೋಡಿದ್ರ ನಮ್ ಜನತೆಗೆ ಶಾಂತಿ ಸೌಹಾರ್ದತೆ ಅನ್ನೋದು ಏನೂ ಇಲ್ಲ. 2 ನಿಮಿಷ ವೆಯ್ಟ್ ಮಾಡಿದ್ರೆ ಏನೂ ಆಗಲ್ಲ, ಏನೂ ಕಳ್ಕೊಳ್ಳಲ್ಲ. ಆದ್ರೂ ಗುಡ್ಡೆ ನುಗ್ಗಿ ಒಳಗೆ ಹೋಗ್ಬೇಕು ಅನ್ನೋದೇ ನಮ್ ಜನರ ಉದ್ದೇಶ. ಪರವಾಗಿಲ್ಲ, ಈ ತರ ನೀವ್ ಯಾರಾದ್ರೂ ದರ್ಶನಕ್ಕೆ ಬರ್ತಾ ಇದ್ರೆ ಒಂದ್ ಸ್ವಲ್ಪ ಡೆಕೋರಮ್ ಮೇಂಟೈನ್ ಮಾಡೋಣ. ಯಾಕೆಂದ್ರೆ ಹೆಂಗಸರು ಇರ್ತಾರೆ, ಮಕ್ಳು ಇರ್ತಾರೆ, ದರ್ಶನಕ್ಕೆ ಬಂದಿರ್ತಾರೆ, ಏನೂ ಆಗಲ್ಲ. 10 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ ಮ್ಯಾಕ್ಸಿಮಮ್ ಅಂದ್ರೆ. ಸೊ ವೆಯ್ಟ್ ಮಾಡಿ ಸ್ಲೋ ಆಗಿ ಹೋಗೋಣ, ದರ್ಶನನ ಪಡೆಯೋಣ. ನಿಧಾನವೇ ಪ್ರಧಾನ ಅಂತ ಹೇಳ್ಕೊಂಡು ನಮ್ಮ ಎಂಟ್ರಿ ಕ್ಯೂ ಸಿಸ್ಟಮ್ ಕಡೆ ಬಾತು. ಸೊ ಫಸ್ಟ್ ಇಲ್ಲಿ ಹೆಂಗೆ ಅಂತಂದ್ರೆ ಗ್ರಿಲ್ ಸಿಸ್ಟಮ್ ಇತ್ತು, ಜಿಗ್ಜಾಗ್ ವೈಸ್ ಆಗಿ ಗ್ರಿಲ್ ಅಲ್ಲಿ ಹೋಗ್ತಾ ಇದ್ದದ್ದು. ಬಟ್ ಇವಾಗ ಸ್ವಲ್ಪ ಚೇಂಜ್ ಆಗ್ಬಿಟ್ಟು, ತುಂಬಾ ಡೆವಲಪ್ ಆಗ್ಬಿಟ್ಟು ಒಂದು ಬಿಲ್ಡಿಂಗ್ ತರ ಮಾಡಿವಳು. ಅದರಲ್ಲಿ 13 ಕೊಠಡಿಗೌಟು. ಆ ರೂಮ್ಸ್ ಅಲ್ಲಿ ಒಂದೊಂದು ಬ್ಯಾಚ್ ಅಂತೇಳಿ ಬಿಟ್ಟವೆ. ಸೊ ಬಂದ ಜನರನ್ನೆಲ್ಲ ಒಂದೊಂದು ರೂಮಿಗೆ ಕಳಿಸಿವೆ. ಅಲ್ಲಿಂದ ಒಂದೊಂದೇ ರೂಮ್ನ ಟೆಂಪಲ್ ಕಡೆ, ಅಂದ್ರೆ ಒಂದೊಂದೇ ರೂಮಲ್ಲಿರೋ ಜನನ ಟೆಂಪಲ್ ಕಡೆ ಕಳಿಸಿವೆ. ಸೊ ಇಲ್ಲಿ ನಮಗೆ ವೇಟಿಂಗ್ ಟೈಮ್ ಆರಾಮಾದೆ. ಸೊ ಇಲ್ಲಿ ನಾವು ಗ್ರಿಲ್ ಅಲ್ಲಿ ಕೂತು ಸುಸ್ತಾಗಿದ್ದದೆ, ಇಲ್ಲ ವಾಶ್ರೂಮ್ ಏನಾರು ಹೋಗ್ಕೊಂತಿದ್ರೆ ಕಷ್ಟ ಅದೆ. ಬಟ್ ಇವಾಗ ಅದು ಅಷ್ಟೊಂದು ಕಷ್ಟ ಅಲ್ಲ, ಬಿಕಾಸ್ ರೂಮ್ ಸಿಸ್ಟಮ್ ಇದ್ದ ಕಾರಣ ಅಲ್ಲೇ ಎಲ್ಲ ವ್ಯವಸ್ಥೆಗಳು. ಸೊ ಆಮೇಲೆ ಮ್ಯಾಕ್ಸಿಮಮ್ ವೇಟಿಂಗ್ ಪೀರಿಯಡ್ ಇಸ್ 4 hours ಅಂಡ್ ಟೋಟಲ್ ಆಗಿ 13 ರೂಮ್ಸ್ ಉಂಟು. ಸೊ ಇದೊಂದು ವ್ಯವಸ್ಥೆ ಲಾಯ್ಕ್ ಆಗ್ಬಿಟ್ಟು ಸೇಮ್ ತಿರುಪತಿ ಸಿಸ್ಟಮ್ ಮಾಡಿರೋಳು. ಸೊ ಬನ್ನಿ, ರೂಮಿಂದ ಬಂದು ಕ್ಯೂ ಇಂದ ಹೊರ ಬಂದು ಇವಾಗ ಟೆಂಪಲ್ ಕಡೆ ಹೋಗಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಶಿವನ ನಾಮ ಜಪಿಸುತ್ತಾ ಟೆಂಪಲ್ ಒಳಗೆ ಹೋಗಿ ದರ್ಶನ ಪಡೆಯೋಣ. ಟೆಂಪಲ್ ಒಳಗೆ ಬಂದ ಡೆಕೋರೇಷನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಇನ್ನು ಕಂಪ್ಲೀಟ್ ಇದ್ರೊಳಗೆ ವಿಡಿಯೋ ಮಾಡಿಕ್ಕೆ ಪರ್ಮಿಷನ್ ಇಲ್ಲೇ, ಆದಷ್ಟು ತೋರಿಸಿನೇ
ಬಾಕಿ ಉಳ್ದದೆಲ್ಲ ನೀವೇ ಬಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಫೀಲ್ ಮಾಡೋಕ್ಕೂ ಹೀಗೆ ಎಷ್ಟು ಲಾಯ್ಕ ಎಷ್ಟು ಸುಂದರವಾಗಿ ಉಂಟು ಇದು ನೋಡಿಕೆ ಅಂತ. ನೂರಾರು ಹೆಜ್ಜೆ ಇಟ್ಟು ಬಂದೆ ನಿನ್ನ ದರ್ಶನಕ್ಕಾಗಿ, ಶಾಂತಿ ಹಾಗೆ ಸುಂದರ ಅನುಭವ ನೀಡಿದೆ ನಿನ್ನ ಈ ಹೂವಿನ ಅಲಂಕಾರ ನೋಡಿ. ಇನ್ನು ಕೆಲವು ಹೆಜ್ಜೆಯಲ್ಲಿ ಸಿಗುವುದು ನಿನ್ನ ದರ್ಶನದ ಪರಮಾನಂದ. ಹಾಗೆ ಸದಾ ಎಲ್ಲಾ ಹೆಜ್ಜೆಯಲ್ಲಿ ಜೊತೆಯಾಗಿರು ನೀ ಪರಮಾತ್ಮ. ನಮೋ ಪಾರ್ವತಿ ಪತೆ ಹರ 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 ಮಹದೇವ್. ಈಗ ಟೈಮ್ ಅರೌಂಡ್ 7:30 ಆಗುಟ್ಟು. ದೇವ್ರ ದರ್ಶನ ಮುಗಿಸಿ ಆಲ್ಮೋಸ್ಟ್ ನಮಗೆ 1.5 hour ಒಳಗೆ ದೇವ್ರ ದರ್ಶನ ಆಗುಟ್ಟು. ಇದು ಫಸ್ಟ್ ಟೈಮ್ ಅಂತ ಹೇಳಕ್ಕಿಲ್ಲ, ಅಂದ್ರೆ ಒಂದು 8 ಗಂಟೆ 9 ಗಂಟೆ ಆಗ್ತೈತಿ. ಈ ವರ್ಷ 7 ಗಂಟೆ ಒಳಗೆ ದರ್ಶನ ಆಗುಟ್ಟು. ತುಂಬ ಅತಿ ಬೇಗವಾಗಿ ಆಗುಟ್ಟು. ಡೆಕೋರೇಷನ್ಸ್ ಆಗಿರ್ಲಿ, ಮ್ಯಾನೇಜ್ಮೆಂಟ್ ಆಗಿರ್ಲಿ ಎಲ್ಲ ಸೂಪರ್ ಆಗಿತ್ತು. ದರ್ಶನ ತುಂಬ ಖುಷಿ ಆಯ್ತು. ಸ್ವಲ್ಪ ರಶ್ ಇದ್ದರೂ ಸಹ ಒಂಥರ ಖುಷಿ ಆಯ್ತು. ಸುಲಭವಾಗಿ ಆಗ್ತದೆ. ತುಂಬ ಲಾಯ್ಕ್ ಆಯ್ತು, ಮತ್ತೆ ಒಳ್ಳೆ ಖುಷಿ ಆಯ್ತು. ಬ್ಯಾಗ್ ಅದು ಒಳ್ಳೆದಾಯ್ತು. ವರ್ಷಕ್ಕಿಂತ ಈ ವರ್ಷ ಬೇಗ ಔಟು. ಈ ವರ್ಷ ನಾವು 4:15 ಬಂದು 7 ಗಂಟೆಗೆ ದರ್ಶನ ಮುಗ್ದಿತ್ತು. ಕಳೆದ ಸಲ 9 ಗಂಟೆ ಆಗಿತ್ತು. ನಮ್ಮ ಮುಂದಿನ ಪಯಣ ಬ್ರೇಕ್ಫಾಸ್ಟ್ ಮುಗಿಸಿ ಸೌತ್ ಅಡ್ಕ ಮತ್ತೆ ಸುಬ್ರಹ್ಮಣ್ಯ ಕಡೆ ಹೋದೆ. ಅಲ್ಲಿ ದರ್ಶನ ಮುಗಿಸಿ ನಾವು ಸುಬ್ರಹ್ಮಣ್ಯದಲ್ಲಿ ದರ್ಶನ ಹಂಗೆ ಮುಗಿಸಿ ಊಟ ಮಾಡೋ ಪ್ಲಾನ್ಸ್ ಉಂಟು. ನೋಡೋಣ ಅಲ್ಲಿ ಕರೆಕ್ಟ್ ಟೈಮಿಗೆ ದರ್ಶನಕ್ಕೆ ತಲುಪೇನೋ ಇಲ್ಲೇನಾ, ಊಟ ಸಿಕ್ಕಿದೇನೋ ಇಲ್ಲೇನಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.